ತಕ್ಕಂಗೆ ಗತವೈಭವವಾಗಿದೆ. ಸಾಂಗ್ ಸೂಪರ್ ಆಗಿದೆ. ಹೀರೋಯಿನ್ ಅಂತೂ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೆಕೆಂಡ್ ಹಾಫಲ್ಲಂತೂ ನನಗೆ ಮಂಗಳ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಆಶಿಕಾ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾಳೆ. ಅದ್ರ ಜೊತೆಗೆ ದುಷ್ಯಂತ್ ಕೂಡ ಇಟ್ಸ್ ಲೈಕ್ ಐ ಫೀಲ್ ನಾನು ಎಷ್ಟೊಂದು ಸಲ ಹೇಳಿದ್ದೀನಿ, ಐ ಥಿಂಕ್ ಅ ಸ್ಟಾರ್ ಈಸ್ ಬಾರ್ನ್ ಅಂತ ನನಗೆ ಅನಿಸುತ್ತೆ. ಸಖತ್ ಮೂವಿ. ಸುನಿ ಸರ್ ಅಷ್ಟೇ ಸಖತ್ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ. ಒಳ್ಳೇದಾಗಲಿ ಇಡೀ ತಂಡ. ಚೆನ್ನಾಗಿದೆ ಸರ್. ಸೆಕೆಂಡ್ ಹಾಫ್ ಫುಲ್ಲು ಸಕ್ಕತ್ತಾಗಿದೆ. ಲವ್ ಸ್ಟೋರಿ ಮಾತ್ರ ಸೂಪರು ಸರ್. ಫ್ಯಾಮಿಲಿ ಬಂದು ನೋಡ್ಬೋದು. ಲವರ್ಸ್ ಯಾರೇ ಬೇರೆ ಆಗಿದ್ರು ಒಂದಾಗ್ತಾರೆ ಸರ್ ಈ ಫಿಲಮ್ ನೋಡಿ. ಫಸ್ಟು ನೀವೆಲ್ಲ ನೋಡಿದ್ರಾ? ಚೆನ್ನಾಗಿ ಮಾಡಿದ್ದಾರೆ, ಅವರು ಚೆನ್ನಾಗಿ ಮಾಡಿದ್ದಾರೆ. ದುಷ್ಯಂತ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಮೂವಿ ಆದ್ರೂ ಆ್ಯಕ್ಟಿಂಗ್ ಸೂಪರಾಗಿ ಮಾಡಿದ್ದಾರೆ. ಹಾಂ ಸರ್, ಸೂಪರ್ ಬ್ರೋ. ಇದು ಒಂಥರ 3 ಜನ್ಮದ ಕಥೆನ ಒಂದೇ ಸಲ ಮಿಕ್ಸ್ ಮಾಡೋರೆ. ಸಿಂಪಲ್ ಸುನಿ ಸರ್ ಈಗಿನ ಒಂದು ಜನ್ರೇಷನ್ಗೆ ಯಾವ ರೀತಿ ಕೊಡ್ಬೋದು ಅನ್ನೋದು ಸಕ್ಕದಾಗ ಕೊಟ್ಟವ್ರೆ. ಒಂಥರ ಇರ್ತದೆ ಪೂರ್ವ ಜನ್ಮ ಇದಿರುತ್ತೋ ಇಲ್ವೋ ಅಂತ ಎಷ್ಟೋ ಜನಕ್ಕೆ ಕ್ವಶನ್ ಇರುತ್ತೆ. ಅದು ಸಕ್ಕದಾಯಿತು ಸೂಪರ್. ಆ ಕತೆ ಎಂದಿರುವಂಥ ರೂಪ ಮತ್ತು ಈಗಿನ ಜನ್ರೇಷನ್ಗೆ ಒಂದು ಸ್ಕ್ರೀನ್ ಪ್ಲೇಯಲ್ಲಿ ಕೊಟ್ಟಿರುವಂಥ ಒಂದು ಪ್ರೆಸೆನ್ಸ್ ಆಫ್ ಮೈಂಡು ಇವ್ರು ಸಿಂಪಲ್ ಸುನಿ ಸರ್ದು ಸೂಪರ್ ಸೂಪರ್. ಪ್ರತಿದಿನ ಶೂಟಿಂಗ್ ಹೋಗ್ತಾ ಇದ್ವಿ, ಶೂಟ್ ಮಾಡ್ತಾ ಇದ್ವಿ. ಅವಾಗಿದ್ದಷ್ಟು ಖುಷಿ ನಾವು ಆ ವರ್ಲ್ಡಲ್ಲೇ ಬದುಕಿದ್ದೀವಿ ಅನ್ನೋ ಫೀಲ್ ಆಗ್ತಾ ಇತ್ತು. ಸೊ ಫೈನಲಿ ಸಿನಿಮಾ ನೋಡಿದಾಗ ಅಷ್ಟು ವರ್ಕ್ ಮಾಡಿ ಅಷ್ಟು ಕಷ್ಟಪಟ್ಟಿದ್ದು ಡೇ ನೈಟ್ ವರ್ಕ್ ಮಾಡಿದ್ದು ಫೈನಲಿ ಒಂದು ಖುಷಿ ಆಯಿತು. ಫೈನಲಿ ಈಗ ಆಡಿಯನ್ಸ್ ಎಲ್ಲ ನೋಡಿ ಕೆಲವು ಸೀಕ್ವೆನ್ಸ್ಗಳಿಗೆ ಕಿರ್ಸ್ಬೇಕಾದ್ರೆ ಒಂಥರ ಒಳ್ಳೆ ಫೀಲ್ ಆಗ್ತಾ ಇದೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ. ಸಿನಿಮಾ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಈಗ ನೋಡ್ಬೇಕಣ್ಣ. ಈಗ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಸರ್. ಲವ್ ಸ್ಟೋರಿ ಚೆನ್ನಾಗಿ ನೋಡ್ಬೋದು ಆರಾಮಾಗಿ. ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, ಒಳ್ಳೆ ಸಾಂಗ್ ಚೆನ್ನಾಗಿದೆ. ಮೂವಿ ನೋಡೋಕ್ಕೆ ಎಲ್ಲೂ ಬೇಜಾರಾಗಲ್ಲ. ಸಕಲಾಗಿದೆ ಸರ್. ಹೊಸರು ದುಷ್ಯಂತ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಚೆನ್ನಾಗಿದೆ, ನೋಡ್ಬೋದು ಸರ್. ಫಿಲಮ್ ಚೆನ್ನಾಗಿದೆ ಸರ್. ಫಿಲಮ್ ಚೆನ್ನಾಗಿದೆ. ಆಮೇಲೆ ದುಷ್ಯಂತ್ ಅವ್ರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಸಿಂಪಲ್ ಸುನೀಸ್ ಅವ್ರದ್ದು ಡೈರೆಕ್ಷನ್ ಸೇಮ್ ಸಿಂಪಲ್ ಒಂದು ಸ್ಟೋರಿ ಅವಾಗ ನೋಡಿದ್ವಲ್ಲ ಫಿಲಮು, ಸೇಮ್ ಅದೇ ಫೀಲಿಂಗ್ ಬರುತ್ತೆ. ಅದೇ ಥರ ತುಂಬ ಚೆನ್ನಾಗಿ ಸ್ಟೋರಿ ಸೆಲೆಕ್ಟ್ ಮಾಡಿದ್ದಾರೆ. ಸ್ಟೋರಿ ತುಂಬ ಚೆನ್ನಾಗಿದೆ ಸರ್. ತುಂಬ ಆಮೇಲೆ ಇಬ್ಬರು ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣ್ತಾರೆ. ಚೆನ್ನಾಗಿದೆ ಸರ್. ನಮಗೆ ಮ್ಯೂಸಿಕ್ ಇಷ್ಟ ಆಯಿತು, ಆಮೇಲೆ ಆ್ಯಕ್ಟಿಂಗ್ ಇಷ್ಟ ಆಯಿತು, ಆಮೇಲೆ ಸ್ಟೋರಿ ಲೈಸ್ ಚೆನ್ನಾಗಿದೆ. ಸರ್ ಮೂವೀಸ್ ತುಂಬ ಚೆನ್ನಾಗಿದೆ. ಫಸ್ಟ್ ಮೂವಿ ಅಂತಲೇ ಅನ್ನಿಸ್ತಾನೆ ಇಲ್ಲ. ಆಲ್ರೆಡಿ ಒಂದು 2-3 ಮೂವಿ ಮಾಡಿರೋಂಗೆ ಅನ್ನಿಸ್ತಾ ಇದೆ. ಆ್ಯಕ್ಟಿಂಗ್ ಅಂತೂ ಸೂಪರ್ ಇದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಖತ್ತಾಗಿದೆ. ಕ್ಯಾಮ್ರಾ ವರ್ಕು ಚೆನ್ನಾಗಿದೆ. ಸಾಂಗ್ ಸೂಪರ್ ಸಖತ್ತಾಗಿದೆ. ಮೂವಿ ತುಂಬ ಚೆನ್ನಾಗಿತ್ತು. ಅಂದರೆ ಇಟ್ ವಾಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಅಂದರೆ ಇಮೋಷ್ನಲು ಇತ್ತು, ಫನ್ನಿನೂ ಇತ್ತು. ಸೊ ಇಟ್ ವಾಸ್ ಅ ವೆರಿ ಅಮೇಝಿಂಗ್ ಮೂವಿ. ಡಿಫ್ರೆಂಟ್ ಆಗಿದ್ದು ಇತ್ತು. ಡೈರೆಕ್ಷನ್ ವಾಸ್ ಅ ವೆರಿ ಯೂನಿಕ್ ಸ್ಟೋರಿ ಇತ್ತು. ಚೆನ್ನಾಗಿ ಡೈರೆಕ್ಟು ಮಾಡಿದ್ರು. ಮತ್ತು ಆ್ಯಕ್ಟರ್ಸ್ ಕೂಡ ಅಮೇಝಿಂಗ್ ಆಗಿ ಆ್ಯಕ್ಟಿಂಗ್ ಮಾಡಿದ್ರು. ಅಂದರೆ ಓಲ್ಡನ್ ವೇಸಲ್ಲೂ ಕೂಡ ಮಾಡರ್ನ್ ವೇಸಲ್ಲೂ ಕೂಡ ಅವ್ರು ಆ್ಯಕ್ಟಿಂಗ್ ಮಾಡಿರೋದು ತುಂಬ ಚೆನ್ನಾಗಿತ್ತು. ಸೊ ನನಗೆ ಎಸ್ಪೆಷಲಿ ಸೆಕೆಂಡ್ ಪಾರ್ಟ್ ಸ್ವಲ್ಪ ಇಮೋಷ್ನಲ್ ಪಾರ್ಟ್ ಇತ್ತಲ್ವಾ, ಅದು ಹಳ್ಳಿ ಪಾರ್ಟ್, ಅದು ಸ್ವಲ್ಪ ಹಾರ್ಟ್ ಟಚಿಂಗ್ ಇತ್ತು. ಸೊ ಅದು ಚೆನ್ನಾಗಿತ್ತು. ಫಿಲಮ್ ತುಂಬ ಚೆನ್ನಾಗಿದೆ. ಕುಟುಂಬಸ್ಥರು ಈಗಿನ ಜನ್ರೇಷನ್ನು ಅರ್ಥಗರ್ಭಿತವಾಗೈತೆ. ಎಲ್ಲರಿಗೂ ಸಂಭಾಷಣೆ ಆಗಿರ್ಬೋದು, ಕರಾವಳಿಯಲ್ಲಿ ತೆಗೆದಿರ್ತಕ್ಕಂಥ ಚಿತ್ರಣ ಆಗಿರ್ಬೋದು, ಈಗಿನ ಕಾಲದಕ್ಕೆ ಹಾಗೂ ಇಂದಿನ ಕಥಾ ಅಂದರೆ ಹಿಂದಿನ ಜನ್ಮದ್ದು ಇವೆಲ್ಲ ಈಗಿನ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡ್ತವೆ. ತುಂಬ ಚೆನ್ನಾಗಿದೆ, ನೋಡ್ಬೋದು. ಮೂವಿ ತುಂಬ ಚೆನ್ನಾಗಿತ್ತು, ಯೂನಿಕ್ ಆಗಿತ್ತು. ಸೊ ಆ್ಯಸ್ ಯೂಶುವಲ್ ನಮ್ಗೆ ಗೊತ್ತಿರೋಂಗೆ ಆಶಿಕಾ ರಂಗನಾಥ್ ಅವರು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ನೀರೂ ಸಹ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಎಲ್ಲರೂ ಬಂದು ನೋಡಲೇಬೇಕು. ನೋಡ್ಬಿಟ್ಟು ಎಲ್ಲರೂ ಪೈರಸಿ ಇಲ್ಲದೆ ಬಂದು ನೋಡಿದ್ರೆ ಅಷ್ಟೇ ಕೇಳಿ ಇಷ್ಟ. ನನಗೂ 3 ರೋಲ್ ಮಾಡಿದ್ರಲ್ಲ, ಐ ಮೀನ್ ಸ್ಟೋರಿ ಮಾಡಿದ್ರಲ್ಲ, ನಂಗೆ ಅದೇ ಇಷ್ಟ ಆಯಿತು. ಲೈಕ್ ಯೂನಿಕ್ ಆಗಿದೆ. ಯಾರು ಈ ಥರ ಸ್ಟೋರಿ ಟೆಲ್ಲಿಂಗ್ ಥರ ಯಾರೂ ಮಾಡಿರಲಿಲ್ಲ. ಇವರಾದರೆ ಸ್ಟೋರಿ ಟೆಲ್ಲಿಂಗ್ ಥರ ಮಾಡಿದ್ದಾರೆ. ನಂಗೆ ಆ ಸ್ಟೋರಿ ಟೆಲ್ಲಿಂಗ್ ಇಷ್ಟ ಆಯಿತು. ಲಾಸ್ಟಲ್ಲಿ ಟ್ವಿಸ್ಟ್ ಕೊಟ್ಟರಲ್ಲ, ಸೊ ಲಾಸ್ಟಲ್ಲಿ ಒಂದಾದ್ರಲ್ಲಿ ಹೀರೋಯಿನ್, ನಂಗೆ ಅದೇ ಖುಷಿ ಆಯಿತು. ಅದೇ ಚೆನ್ನಾಗಿದೆ. ಸಾರಿ, ಆ್ಯಕ್ಟಿಂಗ್ ಬಗ್ಗೆ ಆ್ಯಸ್ ಯೂಶುವಲ್ ಆಶಿಕಾ ರಂಗನಾಥ್ ಅವ್ರ ಬಗ್ಗೆ ಹೇಳೋಂಗೆ ಇಲ್ಲ. ಅವ್ರು ಆ್ಯಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಸೊ ಹೀರೋ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ಥರ ಅವರು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇಬ್ಬರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದೇ ಸರ್, ಅದು ಸ್ಕ್ರೀನ್ ಪ್ಲೇ ಆಗಲಿ, ಕ್ಯಾಮ್ರಾ ವರ್ಕ್ ಆಗಲಿ ಸಖತ್ತಾಗಿ ಬಂದಿತ್ತು. ಮತ್ತು ಅವರು ದುಷ್ಯಂತ್ ಸರ್ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಶಿಕಾ ರಂಗನಾಥ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ, ಸಖತ್ತಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸಿನಿಮಾ. ಸಿಂಪಲ್ ಸುನಿ ಅವರು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಅಂದರೆ ಈ ಕತೆ ನೋಡ್ತಾ ಇದ್ದರೆ 3 ಸಿನಿಮಾ ಒಂದೇ ಸಿನಿಮಾದಲ್ಲಿ ತೋರಿಸಿದ್ದಾರೆ. ದುಷ್ಯಂತ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದರ ಜೊತೆಗೆ ಆಶಿಕಾ ರಂಗನಾಥ್ ಕೂಡ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ.
ಎಲ್ಲರೂ ಭಾಳ ಚೆನ್ನಾಗಿ ಫಿಲಮ್ ಚೆನ್ನಾಗಿ ಬಂದಿದೆ. ಅದೇ ನಾನು ಹೇಳಿದ್ನಲ್ಲ, ಈಗ ಒಟ್ಟಾರೆ 3 ಸಿನಿಮಾ ನೋಡೋದನ್ನು ಒಂದೇ ಸಿನಿಮಾದಲ್ಲಿ ಈ ಕತೆ ಮಾಡಿ ತೋರಿಸಿದ್ದಾರೆ ಸಿಂಪಾ ಸುನಿ ಅವರು. ಇದು 100 ಡೇಟ್ಸ್. ಏನು ಇಷ್ಟ ಆಯಿತು? ನನಗೆ ಅದರಲ್ಲಿ ಎಲ್ಲ ಥರ 3 ಕಥೆನೂ ಇಷ್ಟ ಆಯಿತು. ಅದರಲ್ಲಿ ಇದು ಆ ಕೋಡದ್ದು ಅದು ತುಂಬ ಇಷ್ಟ ಆಯಿತು. ಆ ಕೋಡ ಅದು ರೇಸ್ ಮಾಡ್ತಾರಲ್ಲ ಕುಂಭಮೇಳ ಯಾವುದದು, ಅದಕ್ಕೇನೇ ಹೇಳ್ತಾರೆ ಅದು ಆ ಕತೆ ತುಂಬ ಇಷ್ಟ ಆಯಿತು. ಮತ್ತು ಅದರಲ್ಲಿ ಎಲ್ಲ ಕಥೆನೂ ಚೆನ್ನಾಗಿತ್ತು, 3 ಥರ ಕಥೆನೂ ಚೆನ್ನಾಗಿತ್ತು. ಒಳ್ಳೆ ಲವ್ ಸ್ಟೋರಿ ಇದೆ, ಮಸ್ಟ್ ವಾಚ್ ಮೂವಿ. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಸಾಂಗ್ ಅಂತೂ ಸೂಪರ್ ಆಗಿದೆ ಸರ್, ಇನ್ನೂ ಬಾಯಲ್ಲಿ ಬರುತ್ತೆ ಸಾಂಗ್, ಅಷ್ಟು ಚೆನ್ನಾಗಿದೆ. ಕನ್ನಡ ಸಾಂಗ್ ಅಂತೂ ಸೂಪರ್ ಆಗಿದೆ, ಪೈರೇಟ್ ಸಾಂಗ್ ಸೂಪರ್ ಆಗಿದೆ. ಮಸ್ಟ್ ವಾಚ್ ಮೂವಿ ಇದು. ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ. ಹೀರೋ ಫಸ್ಟ್ ಟೈಮ್ ಅಂತ ಅನ್ಸೋದೇ ಇಲ್ಲ ಯಾರಿಗೂ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಮೂವೀಸಲ್ಲಿ ಮಾಡಿದಾರೇನೋ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಶಿಕಾ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ. ಇಬ್ಬರು ಪೇರ್ ಸಖತ್ತಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಯಾವ ಸ್ಟೋರಿ ಇಷ್ಟ ಆಯಿತು? 4ರಲ್ಲಿ ಮೂವಿ ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು ಮೂವಿ. ನನಗೆ ಮೂವಿ ಇಷ್ಟ ಆಯಿತು, ಹಾಡು ಇಷ್ಟ ಆಯಿತು, ಅದೆಲ್ಲ ಚೆನ್ನಾಗಿತ್ತು. ಚೆನ್ನಾಗಿದೆ. ಮೊದಲನೇ ಪಿಕ್ಚರ್ ಅಂತಲೇ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾನೆ ಹುಡುಗ. ಭಾಷೆನೂ ತುಂಬ ಚೆನ್ನಾಗಿದೆ, ಕಥೆನೂ ಚೆನ್ನಾಗಿದೆ, ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಆಗಿತ್ತು. ಪ್ರತಿಯೊಂದು ಸಾರಿನೂ ಒಂದೊಂದು ಗೆಟಪ್ ಹಾಕಿದಾಗಲೂ, ಕ್ಯಾರೆಕ್ಟರ್ ಮಾಡಿದಾಗಲೂ ಒಂದು ಹೊಸ ಅನುಭವ, ಎಲ್ಲವೂ ಹೊಸದು ಎಕ್ಸ್ಪೀರಿಯನ್ಸ್ ಗತವೈಭವದಲ್ಲಾಗಿದೆ. ಅದನ್ನು ಜನ ಬಂದು ಇಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸೊ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಸಮುದ್ರದಲ್ಲಿ ಟೈಟಾನಿಕ್ ಥರ ಮಾಡಿದ್ರಲ್ಲ, ಆ ಥರದ್ದು ನಾನು ಒಂದು ಕ್ಯಾರೆಕ್ಟರ್ ಮಾಡ್ಬೋದಿತ್ತು ಅಂತ ಏನಾರ ಒಂದು ಆಸೆ ಇತ್ತಾ? ಅರ್ಥ ಆಗಿಲ್ಲ. ಟೈಟಾನಿಕ್ ಸೀನ್ ನೋಡ್ತಿರಲ್ಲ, ಅಲ್ಲಿ ಲವರು ದೋಳಿ ಇದ್ರ ಮೇಲೆ ಎಳ್ಕೊಂಡು ಹೋಗ್ತಾ ಇರ್ತಾರಲ್ಲ ತೆಪ್ಪದ ಟೈಟಾನಿಕ್ ಥರ ಸೀನ್ ಕ್ರಿಯೇಟ್ ಆಯ್ತು ಅಲ್ಲಿ. ಸೊ ಆ ಥರದ್ದು ಕ್ರಿಯೇಟ್ ಆಗಿದ್ರೆ ನಾನು ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಏನಾರ? ನಾನೇ ಇದ್ದೀನಲ್ಲ ಸರ್ ಮೂವಿಯಲ್ಲಿ, ಎಲ್ಲ ಪಾತ್ರ ಮಾಡಿದ್ದೀನಲ್ಲ ನೋಡಿ. ಥ್ಯಾಂಕ್ ಯು.